ಲೇಔಟ್ನಲ್ಲಿ ಮನೆ ಕಟ್ಟಿದ್ದೇ ಬಂತು, ಅಕ್ರಮವಾಗಿ ಶೆಡ್ ಹಾಕಿದ್ದೇ ಬಂತು. ಬೆಂಗಳೂರಿನಲ್ಲಿ ಸರ್ಕಾರಿ ಜಾಗ ಅಂದ್ರೆ ಅದು ನಮ್ದು ಅಂತಿದ್ದ ನುಂಗುಬಾಕರ ವಿರುದ್ಧ ಬಿಡಿಎ ಸಮರ ಸಾರಿದೆ. ಕೋಗಿಲು ಲೇಔಟ್ ಬೆನ್ನಲ್ಲೇ ಮತ್ತೊಂದು ಲೇಔಟ್ನಲ್ಲಿ ಜೆಸಿಬಿಗಳ ಸಮೇತ ಫೀಲ್ಡ್ಗೆ ಇಳಿದಿದೆ. ಥಣಿಸಂದ್ರದಲ್ಲಿ 2ನೇ ದಿನವೂ ತೆರವು ಕಾರ್ಯ ಮುಂದುವರೆದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಥಣಿಸಂದ್ರದಲ್ಲಿ 2ನೇ ದಿನವೂ ಜೆಸಿಬಿ ಗರ್ಜನೆ, ಬಿಡಿಎಯಿಂದ ಅಕ್ರಮ ಮನೆಗಳ ತೆರವು, ಬೀದಿಗೆ ಬಿದ್ದ ಕುಟುಂಬಗಳು, ಹೈಡ್ರಾಮಾ. ಹೌದು, ಕೋಗಿಲು ಲೇಔಟ್ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಜೆಸಿಬಿಗಳು ಗರ್ಜಿಸಿವೆ. ಥಣಿಸಂದ್ರದಲ್ಲಿ ಫೀಲ್ಡ್ಗೆ ಇಳಿದ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮ ಮನೆಗಳನ್ನ ನೆಲಸಮ ಮಾಡಿದೆ. ಅನಧಿಕೃತವಾಗಿ ನಿರ್ಮಿಸಿರುವ ಮನೆಗಳು ಮತ್ತು ಶೆಡ್ಗಳನ್ನ ತೆರವುಗೊಳಿಸಲಾಗಿದೆ. ಇಂದೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು, ಬಿಡಿಎ ಕಾರ್ಯಾಚರಣೆಗೆ ಒತ್ತುವರಿದಾರರು ನಿಗಿ ಕೆಂಡವಾಗಿದ್ದಾರೆ. ಈವರೆಗೂ ಅರ್ಕಾವತಿ ಬಡಾವಣೆಯಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿ ಥಣಿಸಂದ್ರ ಗ್ರಾಮದಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಥಣಿಸಂದ್ರ ಗ್ರಾಮದ ಸರ್ವೆ ನಂಬರ್ 28/1 ಮತ್ತು 28/2ರಲ್ಲಿ 2 ಎಕರೆ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಶೆಡ್ಗಳನ್ನ ತೆರವು ಮಾಡಲಾಗಿದೆ. ಆ ಮೂಲಕ ಸುಮಾರು 100 ಕೋಟಿ ಬೆಲೆ ಬಾಳುವ ಪ್ರದೇಶವನ್ನ ಬಿಡಿಎ ವಶಪಡಿಸಿಕೊಂಡಿದೆ. ಮನೆ ಕಳೆದುಕೊಂಡ ಕುಟುಂಬಗಳು ಕಣ್ಣೀರು. ಮಾಹಿತಿ ಇಲ್ಲದೆ ತೆರವು ಮಾಡಿದ್ರೆ ಹೇಗೆ? ಮನೆಗಳ ತೆರವು ಖಂಡಿಸಿದ ನಿವಾಸಿಗಳು. ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ನಂತರ ಬಾಡಿಗೆದಾರರು ಪರದಾಡಿದ್ದಾರೆ. ಅಡ್ವಾನ್ಸ್ ಹಣವೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಮಗೆ ಒತ್ತುವರಿ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಮನೆಯಲ್ಲಿ ಇದ್ದಾಗಲೇ ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಕಣ್ಣೀರು ಹಾಕಿದ್ರು. ಮನೆ ಓನರ್ ಬಳಿ ನಮ್ಮ ಅಡ್ವಾನ್ಸ್ ಹಣವನ್ನಾದ್ರೂ ಕೊಡಿಸಿದ್ರೆ ನಾವು ಬೇರೆ ಮನೆ ನೋಡಿಕೊಳ್ತಿದ್ವಿ. ರಾತ್ರಿ ಇಡೀ ಚಳಿಯಲ್ಲಿ ಇಲ್ಲೇ ದಿನ ಕಳೆದಿದ್ದೇವೆ ಅಂತ ಕಣ್ಣೀರು ಹಾಕಿದ್ರು. 10 ವರ್ಷದಿಂದ ಇದ್ದೀವಿ ಸರ್ ಇಲ್ಲೇ. ಏನು ಬಾಡಿಗೆ ಮನೆಯಲ್ಲೇ ನಾವು ಇರೋದು. ನಾವು ಹೇಳಿದ್ದೀವಿ 1 ಅವರ್ ನಮ್ಗೆ ಟೈಮ್ ಕೊಡಿ, ನಾವು ನಮ್ಮ ವಸ್ತುಗಳಾದ್ರೂ ತೆಗೆದುಕೊಳ್ತೀವಿ ಅಂದರೆ ಇಲ್ಲ ಅಂತ ನಾಯಿಗಳನ್ನ ತಳ್ದಂಗೆ ತಳ್ದಿದ್ದಾರೆ ಸರ್ ನಮ್ಮನ್ನು. ಏನು ಮಾಡೋಕ್ಕಾಗತ್ತೆ ಹೇಳಿ? ಹೇಳಿದ್ದೀವಿ, ಹೆಣ್ಮಕ್ಳು ಮಕ್ಕಳು ಮಲ್ಕೊಂಡಿದ್ದವ್ರನ್ನೆಲ್ಲ ಈಚೆ ಇಳ್ಕೊಂಡು ಬಂದು ಬಿಟ್ಟಿದ್ದಾರೆ ಸರ್. ಸಮಸ್ಯೆ ಬಗ್ಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಸಮಸ್ಯೆ ಆಗ್ತಾಯಿದೆ. ಈ ಚಳಿದಲ್ಲಿ ಮನೆಯಲ್ಲೇ ಇರೋಕ್ಕಾಗ್ತಾಯಿಲ್ಲ. ಆದರೆ ಈ ಸರ್ಕಾರ ಮಕ್ಕಳಿಗೆ ಹೆಂಗಸರಿಗೆಲ್ಲ ರೋಡಿಗೆ ತಂದಿದೆ. ಐಷಾರಾಮಾಗಿ ಎ ಸಿ ರೂಮ್ನಲ್ಲಿ ಇವರೆಲ್ಲ ಇದ್ದು ಅಮಾಯಕರಿಗೆಲ್ಲ ರೋಡಿಗೆ ತಳ್ಳಿದ್ದಾರೆ. ಈ ಸರ್ಕಾರ ಏನು ತಾಯಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಇದೆಲ್ಲೂ ಹೋಗಲ್ಲ. ಮಗುವಿನ ಇಯರ್ ಮಿಷನ್ ಸಿಗದೆ ತಾಯಿ ಕಣ್ಣೀರು. ನಮ್ಮ ಬದುಕನ್ನ ಬೀದಿಗೆ ತಳ್ಳಿದ್ದಾರೆ ಅಂತ ಆಕ್ರೋಶ. ಥಣಿಸಂದ್ರದಲ್ಲಿ ಮನೆ ಕಳೆದುಕೊಂಡ ಒತ್ತುವರಿದಾರರ ಸಂಕಷ್ಟ ಒಂದೆರಡಲ್ಲ. ಮನೆ ಕಳೆದುಕೊಂಡ ತಾಯಿ ಒಬ್ರು ಕಿವಿ ಕೇಳದ, ಮಾತು ಬಾರದ ಮಗುವಿನ ಇಯರ್ ಮಿಷನ್ ಮಿಸ್ ಆಗಿದೆ ಅಂತ ಕಣ್ಣೀರು ಹಾಕಿದ್ರು. ತುಂಬಾ ಕಷ್ಟಪಟ್ಟು ಮಗುವಿಗೆ ಕಿವಿ ಕೇಳುವ ಮಿಷಿನ್ ಕೊಡಿಸಿದ್ದೆ, ಅದನ್ನು ಎತ್ತುಕೊಳ್ಳಲು ಆಗ್ಲಿಲ್ಲ. ನಾನು ಒಬ್ಬಂಟಿ ಕಷ್ಟಪಟ್ಟು ಮಕ್ಕಳನ್ನ ಸಾಕುತ್ತಿದ್ದೆ. ಈಗ ನಮ್ಮ ಬದುಕನ್ನ ಬೀದಿಗೆ ತಳ್ಳಿದ್ದಾರೆ ಅಂತ ಕಣ್ಣೀರಿಟ್ರು. ನಮ್ಮನ್ನೆಲ್ಲ ಆಚೆ ಬಿಟ್ಬಿಟ್ಟು ನಮ್ಮ ಸಾಮಾನು ಅವರೇ ಎತ್ತರು. ಅದರಲ್ಲಿ ನಮ್ಮ ಪಾಪುದು ಮಿಷಿನ್ ಹೋಯ್ತು, ಕಿವಿದು 2 ಕಿವಿ ಮಿಷಿನ್ ಇಲ್ಲ ಇವಾಗ ಪಾಪುಗೆ. ಆ ಪಾಪುಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ನಾನು ತುಂಬ ಕಷ್ಟಪಟ್ಟು ಆ ಮಿಷಿನ್ ತಗೊಂಡು ಬಂದಿದ್ದೀನಿ. ನನಗೆ ಹೊಟ್ಟೆ ಎಲ್ಲ ಉರಿತೈತೆ ಗೊತ್ತಾ? ನನ್ನ ನೋಡೋರು ಯಾರು ಇಲ್ಲ, ನಾವು ಇಷ್ಟು ಕಷ್ಟ ಇಲ್ಲಿ ಪಡ್ತಾ ಇದ್ದೀವಿ. ನನಗೆ ಥಣಿಸಂದ್ರದಲ್ಲೂ ಸರ್ಕಾರದ ಎಡವಟ್ಟು. ಅಕ್ರಮ ವಾಸಿಗಳಿಗೆ ಟೆಂಟ್, ಟಾಯ್ಲೆಟ್ ಭಾಗ್ಯ. ಥಣಿಸಂದ್ರದಲ್ಲಿ ಬಿಡಿಎಯಿಂದ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಜವಾದ ಸಂತ್ರಸ್ತರು ಅಕ್ರಮ ನಿವಾಸಿಗಳ, ಬಿಡಿಎ ಅಧಿಕಾರಿಗಳ ಗೊತ್ತಾಗುತ್ತಿಲ್ಲ. ಎಲ್ಲೂ ಇಲ್ಲದ ಆಸಕ್ತಿ, ಮಾನವೀಯತೆ ಥಣಿಸಂದ್ರದಲ್ಲಿ ಮಾತ್ರ ಯಾಕೆ ಅನ್ನೋ ಅನುಮಾನ ಮೂಡೋಕೆ ಶುರುವಾಗಿದೆ. ಕಳೆದ 3 ತಿಂಗಳಲ್ಲಿ ಬೆಂಗಳೂರಿನಾದ್ಯಂತ 730 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ಸೀಸ್ ಮಾಡಿದೆ. ಆದ್ರೆ ಅಲ್ಲೆಲ್ಲೂ ಕೂಡ ಅಕ್ರಮ ಒತ್ತುವರಿದಾರರಿಗೆ ಯಾವುದೇ ಸವಲತ್ತು ನೀಡದೆ ನಿರ್ದಯಿಯಂತೆ ನಡೆದುಕೊಂಡಿತ್ತು. ಆದರೆ ಥಣಿಸಂದ್ರದಲ್ಲಿ ಅಕ್ರಮ ಲೇಔಟ್ ನಿವಾಸಿಗಳಿಗೆ ಟೆಂಟ್, ಟಾಯ್ಲೆಟ್ ಭಾಗ್ಯ ನೀಡಲಾಗಿದೆ. ಹೀಗಾಗಿ ಈ ರೀತಿಯ ಇಬ್ಬಾಗ ನೀತಿ ಯಾಕೆ ಅನುಮಾನ ಮೂಡಿದೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಜೆಸಿಬಿಗಳು ಘರ್ಜಿಸುತ್ತಿದ್ರೆ ಒತ್ತುವರಿದಾರರ ಎದೆಯಲ್ಲಿ ನಡುಕ ಶುರುವಾಗಿದೆ. ಬಿಡಿಎ ಅಲ್ಟ್ರಾ ಆಕ್ಟಿವ್ ಆಗಿದ್ದು ಸಾಲು ಸಾಲು ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ. ಆ ಮೂಲಕ ಸರ್ಕಾರಿ ಜಮೀನು ನುಂಗಲು ಹೊರಟವರಿಗೆ ಬಿಸಿ ಮುಟ್ಟಿಸುವ ಕೆಲಸವೇನೋ ಆಗ್ತಿದೆ. ಆದ್ರೆ ಏಕಾಏಕಿ ನೆತ್ತಿ ಮೇಲಿನ ಸೂರು ಕಳೆದುಕೊಂಡ ಕುಟುಂಬಗಳು ಮಾತ್ರ ಬೀದಿಗೆ ಬೀಳುವ ದುರ್ಗತಿಗೆ ಬಂದಿವೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.